ವೀಕ್ಷಕರೇ ನಮಸ್ಕಾರ. ಈ ದಿನ ಒಂದು ವಿಶೇಷವಾದ ವಿಡಿಯೋವನ್ನು ತಂದಿದ್ದೇನೆ ಸ್ನೇಹಿತರೆ. ಒಬ್ಬ ನಿವೃತ್ತ ಸೇನಾ ಅಧಿಕಾರಿಯೊಬ್ಬರು ಒಂದು ತೋಟವನ್ನು ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಅವರು ಯಾವ ಕನಸು ಕಾಣ್ತಾ ಇದ್ದಾರೆ. ದೊಡ್ಡದಾಗಿ ಒಂದು ಕೃಷಿ ಆಶ್ರಮವನ್ನು ಮಾಡಬೇಕು, ಮಕ್ಕಳಿಗೆ ತೆರೆದ ಶಾಲೆ ಪದ್ಧತಿಯಲ್ಲಿ ಕೌಶಲ್ಯಾಧಾರಿತ ಶಿಕ್ಷಣವನ್ನು ನೀಡಬೇಕು ಮತ್ತು ವಯೋವೃದ್ಧರಿಗೆ ಒಂದು ಆಶ್ರಮವನ್ನು ಮಾಡಬೇಕು. ಈ ರೀತಿಯಾದಂತಹ ಗುರು ಶಾಂತಿಧಾಮ ಎನ್ನುವ ಕೃಷಿ ಆಶ್ರಮವನ್ನು ಅವರು ಕಟ್ತಾ ಇದ್ದಾರೆ ಸ್ನೇಹಿತರೆ. ಖಂಡಿತವಾಗಿ ಅವರಿಂದ ಹೆಚ್ಚು ಮಾಹಿತಿಯನ್ನು ಪಡೆಯೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ಭೂಮಿಯನ್ನು ಎಷ್ಟು ಫಲವತ್ತಾದ ಭೂಮಿಯನ್ನಾಗಿ ಪರಿವರ್ತಿಸಿದ್ದಾರೆ, ಅವರಿಂದಲೇ ಹೆಚ್ಚೆಚ್ಚು ಮಾಹಿತಿಯನ್ನು ಪಡೆಯೋಣ. ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡ. ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಪರಿಚಯ ಮಾಡಿಕೊಂಡು ನೀವೇನು ಇಲ್ಲಿ ಶ್ರೀ ಗುರು ಶಾಂತಿಧಾಮ ಅಂತೇಳಿ ಕೃಷಿ ಆಶ್ರಮ ಮಾಡಿದ್ದೀರಲ್ಲ, ಈ ಆಶ್ರಮದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರೋದನ್ನು ನಾವು ಗಮನಿಸಿದ್ವಿ. ಇಲ್ಲಿ ಮೊನ್ನೆ ಒಂದು ಕಾರ್ಯಕ್ರಮ ನೀವು ಆಯೋಜಿಸಿದ್ರಿ, ಯಾವುದಾದ್ರು ಜೀವನ ವಿದ್ಯಾ ಶಿಬಿರ ಅಂಥೇಳಿ. ಆವಾಗ ಬಂದಾಗ ನೋಡಿಬಿಟ್ಟು ನಿಜವಾಗೂ ನನಗೆ ಅದ್ಭುತ ಅನ್ನಿಸ್ತು. ಹಾಗಾಗಿ ನಿಮ್ಮದು ಒಂದು ವಿಡಿಯೋ ಮಾಡಬೇಕು ಅಂಥೇಳಿ ನಾನು ಅವತ್ತೇ ಮನಸ್ಸು ಮಾಡಿದೆ. ಇವತ್ತು ಯೋಗ ಕೂಡಿದೆ. ಅದಕ್ಕೆ ದಯಮಾಡಿ ನಿಮ್ಮ ಪರಿಚಯ ಮಾಡಿಕೊಂಡು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ ಸರ್. ಧನ್ಯವಾದಗಳು ಶಂಕರಣ್ಣರೇ. ನಾನು ತಾರಾನಾಥ್ ಅಂತ, ನಾನೊಬ್ಬ ನಿವೃತ್ತ ಭಾರತೀಯ ನೌಕಾದಳದ ಯೋಧ. ನಾನು 20 ವರ್ಷ ಭಾರತೀಯ ನೌಕಾದಳ ಮತ್ತು ಬೇರೆ ಬೇರೆ ಡಿಫೆನ್ಸ್ ಪ್ರೊಡಕ್ಷನ್ಸ್ ಯೂನಿಟ್ಸಲ್ಲೆಲ್ಲ ಕೆಲಸ ಮಾಡಿ ನಂತರ ನನ್ನದೇ ಒಂದು IT ಕಂಪನಿ ಉದ್ಯೋಗ ನಡೆಸಿ ನಾನು ನನ್ನ ಶ್ರೀಮತಿ ಈಗ ನಾನು ಕಳೆದ ಒಂದು 7-8 ವರ್ಷದಿಂದ ಇದೊಂದು ಕೃಷಿ ಆಶ್ರಮ ಮಾಡಬೇಕು ಅಂತ ನಾನು ವಿಶೇಷವಾಗಿ ನನಗೆ 60 ಆದಮೇಲೆ ಒಂದು ಪ್ರಕೃತಿಗೆ ವಾಪಸ್ ಮರಳಿ ಮಣ್ಣಿಗೆ ವಾಪಸ್ ಹೋಗಬೇಕು ಅಂಥೇಳಿ ನಾನು ಇಲ್ಲಿ ಒಂದು ಕೃಷಿ ಆಶ್ರಮ ಮಾಡಲಿಕ್ಕೆ ಇದೊಂದು ಟ್ರಸ್ಟ್ ಮಾಡಿದ್ದೀವಿ ನಾವು. ಈ ಟ್ರಸ್ಟ್ ಹೆಸರು ಗುರು ಶಾಂತಿಧಾಮ ಅಂಥೇಳಿ. ಯಾಕೆ ಗುರು ಶಾಂತಿಧಾಮ ಅಂತಂದರೆ ಇದು ಗುರುಶಾಂತಯ್ಯನವ್ರದ್ದು ಇದು ಜಾಗ. ಇದು ಅದು ನಮ್ಮ ಶ್ರೀಮತಿಯವರ ತಾತಂದು ಜಾಗ ಇದು. ಸೊ ಹಾಗಾಗಿ ಅದನ್ನು ಅವ್ರ ಹೆಸರೇ ಇಟ್ಟು ಶ್ರೀ ಗುರು ಶಾಂತಿಧಾಮ ಅಂಥೇಳಿ ಒಂದು ಧರ್ಮದತ್ತಿ ಮಾಡಿ ಒಂದು 6 ಜನ ನಾವು ಎಲ್ಲ ಟ್ರಸ್ಟೀಸ್ ಎಲ್ಲ ಸೇರಿಕೊಂಡು ನಾನೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಇದನ್ನು. ಇಲ್ಲಿ ನಮ್ಮದು ಒಂದು 4 ಥರ ಉದ್ದೇಶ. ಒಂದು, ಈ ಸೀನಿಯರ್ ಸಿಟಿಸನ್ ಡಿಸ್ಟ್ರಿಬ್ಯೂಟ್ಸ್ ಅಥವಾ ದೇವ್ರ ಮಕ್ಕಳು, ಅನಾಥರು ಅಂತ ಹೇಳಬಾರ್ದು, ದೇವ್ರ ಮಕ್ಕಳು ಯಾರು ಇರ್ತಾರೆ, ಯಾರಿಗೂ ಯಾರು ಇರಲ್ಲ ಅಂಥವ್ರಿಗೆ ಒಂದು ನೆಲೆ ಕೊಡಬೇಕು ಅಂತ. ಮತ್ತು ಮಕ್ಕಳಿಗೆ ಈಗ ನಾವು ಸುಮಾರು ಕಡೆಯಲ್ಲಿ ಹಳ್ಳಿಗಳಿಗೆ ಹೋದರೆ, ಕೆಲವು ತೀರಾ ಕುಗ್ರಾಮಗಳಿಗೆ ಹೋದರೆ ಅಲ್ಲೆಲ್ಲ ಮಕ್ಕಳು ದಿಕ್ಕು ದೆಸೆ ಇಲ್ದಂಗೆ ಆಟ ಆಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಸೊ ಅವ್ರಿಗೆಲ್ಲ ನಾವು ವಿದ್ಯಾಭ್ಯಾಸ ಕೊಡೋದು ಹೇಗೆ, ಸೊ ಕೌಶಲ್ಯಾಭಿವೃದ್ಧಿ ಮಾಡೋದು ಹೇಗೆ, ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಹೇಗೆ, ಅವ್ರಿಗೊಂದು ದಾರಿ ತೋರಿಸೋದು ಹೇಗೆ, ದಿಶಾ ತೋರಿಸೋದು ಹೇಗೆ ಅಂಥೇಳಿ ಅವ್ರಿಗೊಂದು ಆಯೋಜನೆ. NIOS ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗಲ್ಲಿ ಅವ್ರಿಗೊಂದು ವಿದ್ಯಾಭ್ಯಾಸ PUC ತನಕ ಹೋಗ್ಬೋದು, ಅವ್ರು SLC PUC ತನಕ ಹೋಗ್ಬೋದು. ಮತ್ತು ಕೌಶಲ್ಯಾಭಿವೃದ್ಧಿ, ಸ್ಕಿಲ್ ಡೆವಲಪ್ಮೆಂಟ್, ಅವ್ರಿಗೆ ಯಾವುದೇ ಥರ ಬೇಕಾದ ಸ್ಕಿಲ್ ಡೆವಲಪ್ಮೆಂಟ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಪ್ಲಂಬಿಂಗ್, ಕಾರ್ಪೆಂಟ್ರಿ, ಪಾಟ್ರಿ, ಆಟೋಮೊಬೈಲು, ಮತ್ತು ಸಾವಯವ ಕೃಷಿ, ಹೈನುಗಾರಿಕೆ, ಯಾವ್ಯಾವ ಥರ ಬೇಕೋ ಆ ಥರ ಎಲ್ಲ ಕೌಶಲ್ಯ ಅಭಿವೃದ್ಧಿಗಳು ನಾವು ಈ NIOS ಸಿಸ್ಟಮಲ್ಲಿ ಮಾಡ್ಬೋದು ಮಕ್ಕಳಿಗೆ. ಅದು 2ನೇ ಆಯೋಜನೆ. 3ನೇದು, ನಾವು ಇಲ್ಲಿ ಏನು ನಮ್ಮದು ಜಾಗ ಇದೆ, ಜಾಗದ ಸಂಪೂರ್ಣವಾಗಿ ನಾವು ಸಾವಯವ ಪದ್ಧತಿನಲ್ಲಿ ಮೊದಲಿಂದನೂ 2009ನೇ ಇಸ್ವಿಯಿಂದನೂ ನಾವು ಸಾವಯವ ಪದ್ಧತಿಯಲ್ಲೇ ಇಲ್ಲಿ ಎಲ್ಲ ಬೆಳೀತಾ ಇದ್ದೀವಿ. ನಾವಿಲ್ಲಿ ಬಂದಾಗ ನಮ್ಮದು pH ಲೆವೆಲ್ಲು 13.5 ಇತ್ತು. ನೀರು 13.5 ಯೂಸ್ಲೆಸ್. ಹೌದು, 13.5 ಇತ್ತು. ಸೊ ಈಗ 8 ಮತ್ತು 9 ಮಧ್ಯೆ ಇದೆ pH ಲೆವೆಲ್ಲು. ಸಿಕ್ಕಾಪಟ್ಟೆ ಸುಧಾರಣೆ ಆಯ್ತಲ್ಲ ಸರ್? ಹೌದು. ಸೊ ಇದು ಇಷ್ಟು ಸುಧಾರಣೆ ಆಗಲಿಕ್ಕೆ 10 ವರ್ಷಕ್ಕಿಂತ ಹೆಚ್ಚಿಗೆ ತೊಗೊಳ್ತಿದ್ವಿ ಜಾಗ. ಪೂರ್ತಿ ನಾವು ಎಲೆ ಗೊಬ್ಬರ ಮತ್ತು ದನದ ಗೊಬ್ಬರನ್ನೇ ಬಳಸಿ ಸ್ವಾಭಾವಿಕವಾಗಿ ಮಾಡಿರೋದಕ್ಕಿಂತ ಇದು ಸಂಪೂರ್ಣವಾಗಿ ಈಗ ಪರಿವರ್ತನೆ ಆಗ್ತಾ ಇದೆ ಇದು. ಸೊ 3ನೇ ಆಯೋಜನೆ ಏನಂದರೆ, ನಾವು ಸಂಪೂರ್ಣವಾಗಿ ಇದರಲ್ಲಿ ನಮ್ಮದೇ ಆದಂಥ ಏನೇನು ಬೆಳ್ಕೊಬೇಕು ಎಲ್ಲನೂ ನಾವೇ ಬೆಳ್ಕೊಬೇಕು ಅಂಥೇಳಿ ಈಗ ಒಂದು 400 ತೆಂಗಿನ ಗಿಡ ಹಾಕಿದ್ದೀವಿ. ಒಂದು 2000 ಗಂಧ ಗಿಡ ಇದೆ, ಚೆನ್ನಾಗಿ ಬರ್ತಾ ಇದೆ ಗಂಧ ಗಿಡ. ಇಲ್ಲಿ ಗಂಧ pH ಲೆವೆಲ್ ಹೈ ಇರೋದ್ರಿಂದ ಗಂಧ ಚೆನ್ನಾಗಿ ಬರುತ್ತೆ. ಇಲ್ಲಿ pH ಲೆವೆಲ್ ಹೈಗೆ ಗಂಧಕ್ಕೆ ಚೆನ್ನಾಗೇ ಬರುತ್ತೆ ಅದು. ಆಮೇಲೆ ಅಡಿಕೆ ಹಾಕ್ತಾಯಿದ್ದೀವಿ ಈಗ. ಮತ್ತು ಎಲ್ಲ ಬಹುಬೆಳೆ ಪದ್ಧತಿ, ಅಡಿಕೆ ಆದಮೇಲೆ ಜಾಯಿಕಾಯಿ, ಕೊಕ್ಕೋ ಎಲ್ಲ ಹಾಕ್ತಾಯಿದ್ದೀವಿ. ಆದರೂ ಕಷ್ಟ ಇದೆ. ನಮಗೆ 100ಕ್ಕೆ 30% ಸರ್ವೈವ್ ಆದ್ರೂ ಅದು ಬೇಕಾದಷ್ಟು ಇದೆ. ಚಂದನವನ ಸೂಪರ್ ಆಗುತ್ತೆ. ಹೌದು, ಗಂಧದ ಗುಡಿ. ಹೌದೌದು, ಅದು ತುಂಬ ಟೈಮ್ ತೊಗೊಳ್ತಾ ಇದೆ. ಮತ್ತು ಗ್ಲಿರ್ಸಿಡಿಯಾ ಒಂದು ಚೆನ್ನಾಗಿ ಬರುತ್ತೆ. ನಾವು ವರ್ಷ ಸಾವಿರಾರು ಗ್ಲಿರ್ಸಿಡಿಯಾ ಹಾಕ್ತಾಯಿದ್ದೀವಿ. ಸೊ
ಸೊ ಅದರದ್ದು ನಮಗೆ ಸಸ್ಯ ವೈವಿಧ್ಯತೆ ನೋಡಿದ್ವಿ, ನಿಮ್ಮ ತೋಟ ಸುತ್ತಾಡ್ಕೊಂಡು ನೋಡಿದ್ವಿ, ಎಲ್ಲಿ ನೋಡಿದ್ರು ಗ್ಲಿಸಿಡಿಯಾ ಗಿಡ ಕಾಣ್ತಾ ಇದೆ. ಅದು ಸಾಲದು ಇನ್ನೂ ಚೆನ್ನಾಗಿ ಬರ್ತಾ ಇದೆ. ಅಡಿಗೆ ಒಂದೊಂದು ಬರಬೇಕು ಗ್ಲಿಸಿಡಿಯಾ ಬಂದಾಗ ಚೆನ್ನಾಗಾಗುತ್ತೆ ಅದನ್ನು ಕತ್ತರಿ ಸಾಕಕ್ಕೆ. ಮತ್ತು ನೆರಳು ಸೃಷ್ಟಿ ಆಗುತ್ತೆ, ಒಂದು ಮೈಕ್ರೋ ಕ್ಲೈಮೇಟ್ ಸೃಷ್ಟಿ ಆಗುತ್ತೆ. ಭೂಮಿ ಒಳಗಡೆ ಒಂದು ಬೇರಿನ ವೈವಿಧ್ಯತೆ ಶುರುವಾಗುತ್ತೆ. ಆವಾಗ ಬೇರು ಒಂದಕ್ಕೊಂದು ಸಪೋರ್ಟ್ ಮಾಡುತ್ತೆ. ಈ ಸಿಂಬಿಯೋಸಿಸ್ ಅಂತೀವಲ್ಲ, ಒಂದು ತೊಗೊಂಡು ಕೊಡೋವಂಥದ್ದು, ಅದನ್ನು ಆವಾಗ ಸೃಷ್ಟಿ ಜಾಸ್ತಿ ಆಗುತ್ತೆ, ಜೀವ ವೈವಿಧ್ಯತೆ ಎಲ್ಲಿರುತ್ತೋ ಹಾಗೆ ಅದಾಗುತ್ತೆ. ಮತ್ತು ನಾಲ್ಕನೇದು ನಮ್ಮದು ನಾವು ಇಲ್ಲಿ 30,000 ಎಕರೆ ಫಾರೆಸ್ಟ್ ಇದೆ ಸುತ್ತಮುತ್ತ, ಸೋಷಿಯಲ್ ಫಾರೆಸ್ಟ್, ರಿಸರ್ವ್ ಫಾರೆಸ್ಟ್ ಎಲ್ಲ. ಅವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂಥೇಳಿ ನಾವು ವಾಟರ್ ಟ್ಯಾಂಕರ್ಗಳನ್ನ ಇಟ್ಕೊಂಡಿದ್ದೀವಿ. ಖಂಡಿತ. ನಾನು ಆ ವಾಟರ್ ಟ್ಯಾಂಕರ್ ನೋಡಿ ಇದೇ ಫಾರೆಸ್ಟ್ ಸುತ್ಕೊಂಡ ಕಾಣುತ್ತಲ್ಲ, ಅದು ನಿಮ್ಮ ಆಶ್ರಮದ್ದು. ನೀವು ಫಾರೆಸ್ಟಿಗೂ ಕೂಡ ಕೊಡ್ತಿದ್ದೀರಿ? ನಾವು ಫಾರೆಸ್ಟಿಗೆ ಕೊಡ್ತೀವಿ ವಾಟರ್ ಟ್ಯಾಂಕು. ಮತ್ತು ನಾವು ನೀರೆಲ್ಲ ಸುತ್ತಮುತ್ತ ಮೇಂಟೈನ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಇನ್ನೂ ಕಟ್ಟಡಗಳು ಸುಮಾರು ಬರ್ತಾ ಇದೆ. ಇನ್ನು ನಮ್ಗೆ ಒಂದು ನೋಡಿ, ನನಗೆ ಆಶ್ಚರ್ಯ ಅಂತು, ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ನಮ್ಮ ಎಷ್ಟೊಂದು ಕಟ್ಟಡಗಳು. ಈ ಕಡೆಗೆ ಒಂದು ಕಟ್ಟಡ, ಅದು ಅನಾಥಾಶ್ರಮಕ್ಕೆ ಅಂತ ಹೇಳಿದರೆ, ಈ ಕಡೆಗೆ ಮಕ್ಕಳದ್ದು ಶಾಲೆ ಅಲ್ವಾ, ಆ ಕಡೆಗೆ ಡೈನಿಂಗ್ ಹಾಲು, ಆ ಕಡೆಗೆ ಶೆಡ್ಡು, ಆ ಕಡೆಗೆ ಮತ್ತೆ ಇನ್ನೂ ಕಟ್ಟಡಗಳು ಆಗಬೇಕಾಗಿದೆ. ಯಾವುದು? ಗೋಶಾಲೆ. ಹೌದೌದು, ಗೋಶಾಲೆ ಮಾಡ್ತಾ ಗೋಶಾಲೆ ಅಂತಂದ್ರೆ ನಾವು ಕೊಟ್ಟಿಗೆ ಅಕ್ಷಯಕಲ್ಪ ಮಾದರಿ 100-120 ಒಂದು ಕೊಟ್ಟಿಗೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಗೋಬರ್ ಗ್ಲಾಸ್ ಅಳವಡಿಸ್ಕೊಂಡಿದ್ದೀವಿ. ಮತ್ತೆ ನಾವು ಇಲ್ಲಿ ಬಂದಾಗ ಕರೆಂಟ್ ಇರಲಿಲ್ಲ, ಅದರಿಂದ ನಮ್ಗೆ ಸೋಲಾರ್ ಇದ್ರ ಮೇಲಿಂದ ರೂಫ್ ಟಾಪ್ ಏನಿದೆ 30 ಕಿಲೋವಾಟ್ ಸೋಲಾರ್ಗೆ ನಾವು ಇದನ್ನ ಆಯೋಜನೆ ಮಾಡಿರೋದು. ಏನು ಮೇಲ್ಗಡೆ ಇದೆ ಇದು 30 ಕಿಲೋವಾಟ್ ಸೋಲಾರ್ಗೆ ನಾವು ಆಯೋಜನೆ ಮಾಡಿ ಇಟ್ಟಿದ್ದೀವಿ. ಈಗಾಗಲೇ 10 ಕಿಲೋವಾಟ್ ಸೋಲಾರ್ ನಾವು ಗ್ರಿಡ್ಡಿಗೆ ಕೊಡ್ತಾ ಇದ್ದೀವಿ. ನೋಡಿ, ಗ್ರಿಡ್ಡಿಗೆ ಕೊಡ್ತಾ ಇದ್ದೀವಿ. ಅದ್ಭುತವಾದ ಸೇವೆ ನಿಮ್ಗೆ. ಸೊ ನಾವು ಎಷ್ಟು ಬಳಸ್ತೀವಿ ಅದಕ್ಕೆ 2ರಷ್ಟು ಗ್ರಿಡ್ಡಿಗೆ ಕೊಡ್ತಾ ಇದೀವಿ ಇಲ್ಲಿಂದ. ಮತ್ತೆ ನಿರಂತರ ಜ್ಯೋತಿ ಎಳ್ಕೊಂಡಿದ್ದೀವಿ ನಾವು, ನಮ್ಮ ಓನ್ ಸ್ಕೀಮಲ್ಲಿ ನಿರಂತರ ಜ್ಯೋತಿ ಎಳ್ಕೊಂಡಿದ್ದೀವಿ. ಮತ್ತೆ ನಾವೊಂದು 11 ಕೋಟಿ ಲೀಟ್ರ್ ನಾವು ನೀರನ್ನ ವಾಟರ್ ಶೆಡ್ ತರ ಮಾಡಿ ಅಲ್ಲೆಲ್ಲ ಸುತ್ತ ಎಲ್ಲ ನೀರೇನಿತ್ತು. ಖಂಡಿತ. ಅಲ್ಲೊಂದು ದತ್ತಣ ಕಟ್ಟೆ ಅಂತ ಒಂದು ಚೆಕ್ ಡ್ಯಾಮ್ ಇತ್ತು, ಅದನ್ನ ರಿಪೇರಿ ಮಾಡಿದ್ವಿ. ಅದು ಕನಿಷ್ಠ ಅಂದ್ರೆ ಒಂದು 5,000 ಅಡಿ ನೀರು ಹಂಗೆ ನಿಂತ್ಕೊಳ್ಳುತ್ತೆ ಹಿಂದ್ಗಡೆಗೆ. ಆಮೇಲೆ ನಮ್ಮಲ್ಲಿ 60 ಎಕರೆ ಒಂದು 2 ಕೃಷಿ ಹೊಂಡ ನಿರ್ಮಾಣ ಮಾಡಿದ್ದೀವಿ. ಆಚೆ ಕಡೆ ಒಂದು 2 ಎಕರೆ ಮಾಡಿದ್ದೀವಿ. ಒಟ್ಟು 13 ಎಕರೆಲಿ ನಾವು ನೀರು ನಿಲ್ಲಿಸ್ತೀವಿ. ಮಳೆ ನಿಂತು ಬಂದಾಗಲೇ 13 ಎಕರೆ ನೀರು 13 ಎಕರೆಲಿ ನೀರು ನಿಲ್ಲುತ್ತೆ. ಎಲ್ ಶೇಪಲ್ಲಿ ನೀರು ನಿಂತು ಬಿಡುತ್ತೆ ಇಲ್ಲಿ. ಖಂಡಿತ. ಅದು ಹತ್ತಿರ 11 ಕೋಟಿ ಲೀಟರ್ ಕನಿಷ್ಠ ನೀವು ಮಾಡೋ ಇದರಿಂದ ಸುತ್ತಮುತ್ತ ಇರುವ ಎಷ್ಟು ಬೋರ್ವೆಲ್ಗಳು ರೀಚಾರ್ಜ್. ಹೌದು, ಖಂಡಿತವಾದ ಇದು. ಹೌದು, ಪರಿಸರಕ್ಕೆ ನೀವು ನೀಡ್ತಾ ಇರ್ತಕ್ಕಂಥ. ಆಮೇಲೆ ಪ್ರತಿಯೊಂದು ಸೂರ್ ಮೇಲೂ ನಾವು ಎಲ್ಲೆಲ್ಲಿ ಸೂರ್ ಇದೆ ಅಲ್ಲಿ 1,000 ಅಡಿ ಇದ್ರೂ ಚಿಂತೆಯಲ್ಲಿ ಅಲ್ಲಿ ಒಂದು ಸಂಪ್ ಮಾಡಿ ಆ ಸೂರಿನ ನೀರನ್ನು ನಾವು ಸೆರೆ ಹಿಡಿದು ಅದನ್ನು ಹಾರ್ವೆಸ್ಟ್ ಮಾಡಿ ಅದನ್ನ ಒಳಗಡೆ ಗಾಳಿ ಬೆಳಕು ಹೋಗ್ದಂಗೆ ಬ್ಯಾಕ್ಟೀರಿಯಾಸ್ ನೀರು ಕೊಯ್ಲು ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದೀರಿ. ಅದನ್ನು ನೆರವೇರಿಸ್ತಾ ಇದೀವಿ ಎಲ್ಲ ಕಡೆ. ಈಗ ಒಂದು 3 ಲಕ್ಷ ಲೀಟರ್ ನೀರು ನಾವು ಸೂರು ನೀರನ್ನೇ ಹಿಡಿದಿಟ್ಟಿದ್ದೀವಿ. ಅದು ಕುಡಿಲಿಕ್ಕೆ ಮತ್ತು ಅಡುಗೆಗೆ ಅದನ್ನು ಬಳಸ್ತಾ ಇದ್ದೀವಿ ಈಗ. ಸೊ ಪ್ರತಿಯೊಂದು ಬಿಲ್ಡಿಂಗಿಗೂ ನಾವು ರೂಫ್ ಟಾಪ್ ನೀರನ್ನು ಕಲೆಕ್ಟ್ ಮಾಡಿ. ವೀಕ್ಷಕರೇ, ಇವರು ಯಾವ್ಯಾವ ಬಿಲ್ಡಿಂಗ್ ಮಾಡಿದಾರೋ ಪ್ರತಿ ಬಿಲ್ಡಿಂಗಿಗೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಅಳವಡಿಸಿದ್ದಾರೆ. ಖಂಡಿತ ಈ ರೀತಿಯಾದಂತಹ ಒಂದು ಸಿಸ್ಟಮ್ ಅಳವಡಿಸ್ಕೊಂಡಿರೋದ್ರಿಂದ ಸಾಕಷ್ಟು ನೀರಿನ ಲಭ್ಯತೆ ಇವರಿಗೆ ಆಗ್ತಾ ಇದೆ. ಹಾಗಾಗಿ ಖಂಡಿತ ನಿಮ್ಮದು ನೀರಾವರಿ ವ್ಯವಸ್ಥೆ ಇದೆಯಲ್ಲ ಸರ್, ಅದು ಇನ್ನೂ ಅದ್ಭುತ ಮಾತ್ರ. ಇಲ್ಲಿ ನೋಡಿ, ಇಲ್ಲಿ ನಮ್ಮದು 2.5 ಲಕ್ಷ ಲೀಟರ್ ನೀರು ಒಂದು ಇಲ್ಲಿ ಮೈನ್ ಇರಿಗೇಷನ್ ಸಿಸ್ಟಮ್. ಮೈನ್ ಇರಿಗೇಷನ್ ಸಿಸ್ಟಮ್ದು ಕೆಳಗಡೆಯಿಂದ ನೋಡಿದಾಗ ನಮಗೆ ಕಾಣಿಸ್ಲಿಲ್ಲ, ಪೂರ್ತಿ ಇಲ್ಲಿ ಮೇಲ್ಗಡೆಯಿಂದ ನೋಡೋಕೆ ಅದ್ಭುತ ಅನಿಸುತ್ತೆ. ಹೌದು, ಇದು 2.5 ಲಕ್ಷ ಲೀಟರ್ ನೀರಿದು. ಇದು ಎಲ್ಲ ಬಂದು ಇಲ್ಲಿಗೆ ಬೀಳುತ್ತೆ. ಇದು ಮೇನ್ ಇರಿಗೇಷನ್ ಪಂಪು, ಇಲ್ಲಿಂದ ಎಲ್ಲ ಹೋಗುತ್ತೆ ಇದು. ಓಕೆ ಸರ್, ಒಂದೊಂದಾಗಿ ಎಲ್ಲ. ಆಮೇಲೆ ಇಲ್ಲಿ ಜೀವಾಮೃತದ ಟ್ಯಾಂಕ್, ಇದು 1000 ಲೀಟರ್ ಟ್ಯಾಂಕ್. ಇಲ್ಲಿ ಜೀವಾಮೃತ ಬಂದು ಶೇಖರಣೆ ಆಗುತ್ತೆ. ಜೀವಾಮೃತ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಕೆಳಗಡೆ ಎಲ್ಲ ಸಿಸ್ಟಮ್ಗೂ ಹೋಗುತ್ತೆ. ಅದು ಆಟೋಮೇಶನ್ ಮಾಡಿದಿರಲ್ಲ, ಹೌದು, ಅದ್ರದ್ದು ಇಲ್ಲಿ ಶಿಫ್ಟ್ ಆಗೋದು, ಇಲ್ಲಿಂದ ಎಲ್ಲ ಕಡೆಗೂ ಹೋಗುತ್ತೆ. ಹೌದು. ಇದ್ರ ಮೇಲ್ಗಡೆ ನಮ್ಗೆ 200 ಲೀಟರ್ದು ಇದಿದೆ, ಸೋಲಾರ್ ಬಿಸಿನೀರಿದೆ. ಮತ್ತೆ 10 ಕಿಲೋವಾಟ್ ಸೋಲಾರ್ ಇದೆ. ಮತ್ತೆ ಅದ್ರ ಮೇಲ್ಗಡೆ ವಾಟರ್ ಟ್ಯಾಂಕ್ ಇದೆ ಇದ್ರ ಮೇಲ್ಗಡೆ. ರೈಟ್. ಸೊ ಇಲ್ಲಿ ನಾವು ಯಾವ್ದಾದ್ರು ಯೋಗ ಅಭ್ಯಾಸ, ಊಟ ತಿಂಡಿ, ಗೋಷ್ಠಿಗಳು. ಹೌದು ಸರ್, ಇಲ್ಲಿ ಮಾಡ್ಲಿಕ್ಕೆ ಇದು 1800 ಅಡಿ ಇದು ಜಾಗ. ಇದು ಇಲ್ಲಿ ನಾವು ಈ ಹಾಲು ಸಂಪೂರ್ಣವಾಗಿ ಯೋಗ ಮತ್ತೆ ನೀವೇನು ಆಶ್ರಮ ಅಂತ ಪರಿಕಲ್ಪನೆ ಇಟ್ಕೊಂಡಿದ್ದೀರಿ, ಬಹಳ ಸದುಪಯೋಗ ಆಗ್ತದೆ. ಒಂದು ಫಂಕ್ಷನ್ ಮಾಡ್ಲಿಕ್ಕಾಗ್ಲಿ, ಯೋಗ ಪ್ರಾಣಾಯಾಮ ಇತ್ಯಾದಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಬಹಳ ಯೂಸ್ ಆಗ್ತದೆ ಸರ್. ಖಂಡಿತ ಒಂದೊಂದಾಗಿ ನೋಡೋಣ ಸರ್. ಈ ಕೆಂಪು ಮಣ್ಣು ಯಾತಕ್ಕೆ? ಏರ್ಮಡಿ ತರಕಾರಿಗೆ ಏರ್ಮಡಿ ಮಾಡ್ಲಿಕ್ಕೆ, ತರಕಾರಿ ಏರ್ಮಡಿಗೋಸ್ಕರ ಮಾಡಿರೋದು ಇದು. ಇಲ್ಲಿ ಇದು ಕಮ್ಯುನಿಟಿ ವಾಶ್ರೂಮ್ಸು. ಇದರಲ್ಲೆಲ್ಲ ಪ್ರತಿಯೊಂದರಲ್ಲೂ ಸೋಲಾರ್ ನೀರು, ಗುಜರಾತ್ ಬಾಯ್ಲರು, ಹಂಡೆ. ಬನ್ನಿ ಈ ಕಡೆ ತೋರಿಸ್ತೀನಿ.
ಪ್ರತಿಯೊಂದರಲ್ಲೂ ಗುಜರಾತ್ ಬಾಯ್ಲರು, ಸೋಲಾರು, ಹಂಡೆ ಪ್ರತಿಯೊಂದರಲ್ಲೂ ಇದೆ. ಇಲ್ಲಿ ನೋಡಿ ಗುಜರಾತ್ ಬಾಯ್ಲರು, ಹಂಡೆ, ಸೋಲಾರು ಎಲ್ಲ ಇದೆ. ನಮ್ಮ 4 ಕಮ್ಯುನಿಟಿ ಇದೆ. ಇದು 4 ವಾಶ್ರೂಮ್ ಇದೆ. 4 ವಾಶ್ರೂಮ್ ಇದೇ ಪದ್ಧತಿ ಇದೆ. ಆಮೇಲೆ ಇಲ್ಲಿ ಸೋಲಾರ್ ಯೂನಿಟ್ ಇದೆ, ತೋರಿಸ್ತೀನಿ ಬನ್ನಿ. ಅದು ತೋರಿಸ್ತೀನಿ ನಾನು ನಿಮಗೆ. ಮೇಲ್ಗಡೆ ಹಾಕಿದ್ದೀವಿ, ಅದರದ್ದು ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲೇ ಇದೆ, ಬನ್ನಿ ತೋರಿಸ್ತೀನಿ. ಇದು ನಮ್ಮ ಸೋಲಾರ್ ಯೂನಿಟ್. ಇದು ಸೋಲಾರ್ ಯೂನಿಟ್. ಇದು ಸೋಲಾರ್ ಯೂನಿಟ್ ಇದೆ. ಸೋಲಾರ್ ಇದು ಪ್ರೊಡಕ್ಷನ್ದು. ಇದು ಗ್ರಿಡ್ ಕನೆಕ್ಷನ್ ಎಲ್ಲ ಇದೆ. ಆನ್ ಗ್ರಿಡ್ ಸೋಲಾರು. ಓಕೆ. ಇವತ್ತಿನ ದಿವಸ ಎಷ್ಟು ಪವರ್ ಆಗಿದೆ, ಜನರೇಟ್ ಆಗಿದೆ ಅಂತ ತೋರಿಸುತ್ತೆ. ಎಷ್ಟು ಪವರ್ ಜನರೇಟ್ ಆಗಿದೆ, ಎಷ್ಟು ಉಪಯೋಗಿಸಿದ್ದಾರೆ ಎಲ್ಲ ತೋರಿಸುತ್ತಲ್ವ ಸರ್? ಎಲ್ಲ ತೋರಿಸುತ್ತೆ. ಜೊತೆಗೆ ಇದು ಇದು ವೈಫೈ ಇದೆ. ಇದಕ್ಕೆ ಮೊಬೈಲ್ ಕನೆಕ್ಷನ್ ಇದೆ. ಇದಕ್ಕೆ ಇವತ್ತು ಬೆಳಗ್ಗೆಯಿಂದ ಎಷ್ಟು ಯೂನಿಟ್ ಜನರೇಟ್ ಆಗಿದೆ ಅಂತ ಮೊಬೈಲಲ್ಲೂ ನೋಡ್ಕೋಬೋದು. ಹೌದು, ತೋರಿಸಿ ನೋಡಿ ನಾನು. AC ಡಿಸ್ಟ್ರಿಬ್ಯೂಷನ್ ಬಾಕ್ಸ್, ಸೋಲಾರ್ ಸೊಲ್ಯೂಷನ್. ಬೆಳಗ್ಗೆಯಿಂದ ನೋಡಿ 20 ಯೂನಿಟ್, 21 ಯೂನಿಟ್, 20.9 ಬೆಳಗ್ಗೆಯಿಂದ ಗುರುಶಾಂತಿಧಾಮ. 21 ಯೂನಿಟ್ ಬೆಳಗ್ಗೆಯಿಂದ ಉತ್ಪತ್ತಿಯಾಗಿದೆ. ಇದು ಎಲ್ಲ ಈಗ ಎಲ್ಲಿದ್ರು ನೋಡ್ಕೋಬಹುದು. ನಾವು ಗ್ರಿಡ್ಡಿಗೆ ಜಾಸ್ತಿ ಎಷ್ಟು ಕೊಟ್ಟಿದ್ದೀವಿ ಅಂತಲೂ ನೋಡ್ಕೋಬಹುದು. ಅಲ್ಲ, ಗ್ರಿಡ್ಡಿಗೆ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ನಾವೇನು ಬಳಸ್ತೀವಿ ಇಂಪೋರ್ಟ್ಗಿಂತ ನಮ್ದು ಎಕ್ಸ್ಪೋರ್ಟೇ ಜಾಸ್ತಿ ಇದೆ. ಜಾಸ್ತಿ ಆಗ್ತಾ ಇದೆ. ನಾವು ಬೇಸಿಗೆನಲ್ಲಿ 1,500 ಯೂನಿಟ್ ತನಕ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ ಒಂದು ತಿಂಗಳಿಗೆ. ಬೇಸಿಗೆನಲ್ಲಿ ಅದೇ ಮೇಜರ್. ಉಪಯೋಗಿಸಿರೋದು ನಾವೇನು 400-500 ಯೂನಿಟೇ ಉಪಯೋಗಿಸಿದ್ದೀವಿ. ಮತ್ತೆ ನಾವು ಗ್ರಿಡ್ಡಿಗೆ ಜಾಸ್ತಿ ಕೊಟ್ಟಿದ್ದೀವಿ. ಅದು ಎಷ್ಟು ಹೆಲ್ಪ್ ಆದಂಗೆ ಆಯಿತು. ಹೌದು. ಇದು ಜೀವಾಮೃತ ಘಟಕನಾ? ಇದು ಜೀವಾಮೃತ ಘಟಕ. ದಶಪರ್ಣಿನೂ ಮಾಡ್ತಾ ಇದ್ದೀವಿ. ಗೋಕಾಮೃತ ಜೀವಾಮೃತ ಘಟಕನೂ. ಇದೇನು ಕೆಲಸ ಮಾಡುತ್ತೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿಂದ ನೀರು ಎದ್ದೇಳುತ್ತೆ ಸೊಪ್ಪಿಂದ. ಸೊ ಆ ಸೊಂಪಿನ ನೀರು ಈ ಪೈಪಲ್ಲಿ ಬರುತ್ತೆ, ಹಿಂಗೆ ಬಂದು ಇಲ್ಲಿ ಒಳಗಡೆ ಬರುತ್ತೆ. ಇದು ಆಯಿತಾ? ಇಲ್ಲಿಂದ ಮೇಲಕ್ಕೆ ಎದ್ದೇಳುತ್ತೆ. ಮೇಲಕ್ಕೆ ಎದ್ದು ಇಲ್ಲಿಂದ ಔಟ್ಲೆಟ್. ಇದು ರೈಟ್. ನಾವು ಜೀವಾಮೃತ ಮಾಡಬೇಕಾದ್ರೆ 6 ದಿವಸಕ್ಕೆ ಅದೇನು ಬೇಕು, ನಮ್ಮ ಸಗಣಿ, ಗಂಜಲ, ಮಣ್ಣು, ದ್ವಿದಳ ಧಾನ್ಯದ ಹಿಟ್ಟು, ಬೆಲ್ಲ ಎಲ್ಲ ಹಾಕ್ಕೊಂಡು 6 ದಿವಸ ಇದನ್ನು ಇದು ಮಾಡ್ತೀವಿ. ನಾವು ತಿರುಗಿಸ್ತೀವಿ. ಇನ್ನು ತಿರುಗಿಸಿದಾಗ ಉತ್ಪತ್ತಿ ಆಗುತ್ತೆ. ಮತ್ತು ಕೊನೆಯ ದಿವಸಕ್ಕೆ ನಾವು ಇದು ನಿಲ್ಲಿಸ್ಬಿಡ್ತೀವಿ. ನಿಲ್ಲಿಸ್ಬಿಟ್ಟು ಒಂದು ದಿವಸ ನಿಲ್ಲಿಸಿದ್ಮೇಲೆ ಮತ್ತೆ ಇಲ್ಲಿ ನೀರು ಬಿಡ್ತೀವಿ. ಇಲ್ಲಿಂದ ನೀರು ಬಿಟ್ಟಾಗ ನೀರು ಎದ್ದಿದ್ದು ನೀರು ಹಿಂಗೆ ಎದ್ದು ಹಿಂಗೆ ಬಂದ್ಬಿಡುತ್ತೆ. ಏನು ಫ್ಲೋಟಿಂಗ್ ಪಾರ್ಟಿಕಲ್ಸ್ ಏನಿದೆ ಇಲ್ಲಿ ಉಳ್ಕೊಳ್ಳುತ್ತೆ ಅದು. ಸೊ ಇಲ್ಲಿ ಬರ್ತಾ ಇರುತ್ತೆ ಅದು. ಇಲ್ಲಿ ಬಂದಿದ್ದು ಹಿಂಗೆ ಬರುತ್ತೆ ಆಚೆಗೆ. ಹಿಂಗೆ ಆಚೆಗೆ ಬಂದು ಇಲ್ಲಿ ಒಂದು ಫಿಲ್ಟರ್ ಇದೆ. ಇದು ಸ್ಯಾಂಡ್ ಫಿಲ್ಟರ್ ಇದೆ. ಈ ಸ್ಯಾಂಡ್ ಫಿಲ್ಟರ್ ಒಳಗೆ ಬಂದು ಫಿಲ್ಟರ್ ಆಗುತ್ತೆ ಅದು. ಮೊದಲೇ ಅಲ್ಲಿ ಫಿಲ್ಟರ್ ಆಗಿರುತ್ತೆ. ಯಾಕೆಂದ್ರೆ ಒಂದ್ ದಿವಸ ನಿಂತ್ಬಿಡ್ತಿದ್ವಿ ನಾವು, ನಿಲ್ಸಿರ್ತೀವಿ. ಅದು ತಿಳಿಯೋದು ಮಾತ್ರ ಇಲ್ಲಿಗೆ ಬರುತ್ತೆ. ಮೇಲ್ಗಡೆ ಫ್ಲೋಟ್ ಆಗ್ತಾ ಇರೋದು ಇಲ್ಲಿ ಬಂದು ಸ್ಯಾಂಡ್ ಫಿಲ್ಟರ್ ಆಗ್ಬಿಟ್ಟು ಇಲ್ಲಿಗೆ ಹೋಗುತ್ತೆ. ಇದು ಅಲ್ಲಿ ಒಳಗಡೆ ಒಂದು ಸಂಪ್ ಇದೆ 4000 ಲೀಟರ್ದು, ಅಲ್ಲಿಗೆ ಹೋಗುತ್ತೆ. ಅದನ್ನು ತೋರಿಸ್ತೀನಿ ನಿಮಗೆ. ಮತ್ತೆ ಇದನ್ನ ನಾವು ಕಾಲಕ್ರಮೇಣ ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಪೈಪ್ ಕೊಟ್ಟಿದ್ದೀವಲ್ಲ, ಇದು ಈ ಗೇಟ್ ವಾಲ್ ಓಪನ್ ಮಾಡಿಬಿಟ್ರೆ, ಎಲ್ಲ ಗೇಟ್ ವಾಲ್ ಓಪನ್ ಮಾಡಿಬಿಟ್ರೆ ಇದು ಒಳಗಡೆ ಏನಿರುತ್ತೆ ಎಲ್ಲ ಗಷ್ಟ, ಗಲೀಜು ಏನಿರುತ್ತೆ ಅದೆಲ್ಲ ಆಚೆ ಬಂದು ಅಲ್ಲಿಗೆ ಹೋಗಿ ಅಲ್ಲೊಂದು ರಿಂಗ್ ಇದೆ, ಆ ರಿಂಗ್ ಹೋಗಿ ಸೇರ್ಕರಣೆ ಆಗುತ್ತೆ. ಅದು ಘನಜೀವಾಮೃತ ಥರ ಅದನ್ನು ಉಪಯೋಗಿಸ್ಕೋಬೋದು ನಾವು. ಆಯ್ತಾ? ಇದು ಇಷ್ಟೊಂದು ಡ್ರಮ್ ಮಾಡಿದಿರಲ್ಲ ಸರ್, ಇದೆಲ್ಲವೂ ಜೀವಾಮೃತ ಮಾಡ್ತೀರಾ? ಎಲ್ಲ ಮಾಡ್ತೀರಾ? ಯಾವ್ದು ಬೇಕಾದು ಇಂಡಿವಿಜುವಲ್. ಇದ್ರ ಬ್ಯೂಟಿ ಏನು ಅಂದರೆ, ಒಂದೊಂದನ್ನು ಐಸೋಲೇಟ್ ಮಾಡ್ಕೋಬೋದು ನಾವು. ಇದರಲ್ಲಿ ನಾನು ದಶಪ್ರಾಣಿ ಮಾಡ್ತೇನೆ, ಒಂದರಲ್ಲಿ ಗೋದಾಮೃತ ಮಾಡ್ತೇನೆ, ಇನ್ನೊಂದರಲ್ಲಿ ಇನ್ನೊಂದು ಔಷಧಿ ಮಾಡ್ತೀನಿ, ಇನ್ನೊಂದ್ರಲ್ಲಿ ಜೀವಾಮೃತ ಮಾಡ್ತೀನಿ. ಎಲ್ಲ ಒಂದೇ ಸಲ ನಾನು ಒಂದೇ ಥರ ಮಾಡಬೇಕು ಅಂತೇನಿಲ್ಲ. ಇದನ್ನ ಇಂಡಿವಿಜುವಲ್ ಆಗೂ ಮಾಡ್ಬೋದು ನಾನು. ಖಂಡಿತ. ಅದೇ ಇದು ಸೌಂದರ್ಯ. ಇಷ್ಟನ್ನು ಬಳಸ್ಕೊಂಡು ಒಂದ್ಸರಿ ಜೀವಾಮೃತ, ಇನ್ನೊಂದ್ಸರಿ ಗೋಕೃಪಾಮೃತ, ಹಂಗಲ್ಲ, ಹಂಗೂ ಮಾಡ್ಬೋದು. ಬ್ಯಾಚ್ ಬೈ ಬ್ಯಾಚ್. ಇದ್ರಲ್ಲಿ ನಾನು ಗೋಕೃಪ ಮಾಡ್ತೀನಿ. ಹಾಗೆ ಇನ್ನೊಂದು ದಶಪರ್ಣಿ, ಇನ್ನೊಂದು ಗೋಕೃಪಾಮೃತ ಮಾಡ್ಬೋದು. ಯಾಕಂದ್ರೆ ಎಲ್ಲ ಇಂಡಿವಿಜುವಲ್ ಆಗಿದೆಯಲ್ಲ, ಗೇಟ್ ವಾಲ್ ಸಿಸ್ಟಮ್ ಇದೆಯಲ್ಲ, ಒಂದಕ್ಕೊಂದು ಮಿಕ್ಸ್ ಆಗಲ್ಲ. ಹೌದು, ಎರಡೂ ಪರ್ಪಸ್ಗೆ ಆಗುತ್ತೆ. ಇದು ನೋಡಿ, ಇದು ರಾ ಮೆಟೀರಿಯಲ್. ಇದು ಬೆಲ್ಲ. ಇದು ಬಂದು ಬೆಲ್ಲ. ಇದು ಅಮೃತಕ್ಕೆ ಬೇಕಾದ ರಾ ಮೆಟೀರಿಯಲ್ ಬೆಲ್ಲ. ಇದು ಬಂದು ನಮಗೆ ಹಿಟ್ಟು, ದ್ವಿದಳ ಧಾನ್ಯದ ಹಿಟ್ಟು. ಇದು ಬೆಲ್ಲನೇ ಆಗಿದೆ. ಇದು ದ್ವಿದಳ ಧಾನ್ಯದ ಹಿಟ್ಟು.
ದ್ವಿದಳ ಧಾನ್ಯದ ಹಿಟ್ಟು. ರೈಟ್. ಈ ಡ್ರಮ್ಗಳಲ್ಲಿ ನಾವು ಅದು ಇದು ದಶಪರ್ಣಿ ಅದು ಇದೆಲ್ಲ ಮಾಡ್ಕೊಂಡಿರ್ತೀವಲ್ಲ, ಅವೆಲ್ಲ ಸ್ಟಾಕ್ ಇಟ್ಕೊಂಡಿದ್ದೀವಿ ಇದರಲ್ಲಿ. ಈಗ ಮಳೆ ಇಲ್ದಿರೋದ್ರಿಂದ ನಮಗೆ ಮೇಲಿನ ಮೇಲೆ ಜೀವಾಮೃತ ಕೊಡೋಕ್ಕೂ ಕಷ್ಟ, ಕೊಡೋದು ಆಗಲ್ಲ, ಕಷ್ಟ ಕೊಡೋದು ಆಗಲ್ಲ, ಕಷ್ಟ. ಆಯಿತಾ? ತೇವಾಂಶ ಸಾಕಷ್ಟು ಇರಬೇಕು ನೆಲದಲ್ಲಿ. ಓಹೋ, ನಿಮ್ಮದು ಎಷ್ಟು ನೋಡಿದ್ರು ಮುಗಿಯಲ್ಲ ಕತೆ. ಇದು ನೋಡಿ, ಇದು ನಾನು ಹೇಳ್ತಾನಲ್ಲಿ ಜೀವಾಮೃತ ಬರುತ್ತೆ ಅಂತ. ಆ ಜೀವಾಮೃತ ಬಂದು ಇಲ್ಲಿ ಶೇಖರಣೆ ಆಗುತ್ತೆ 4000 ಲೀಟರ್. ಇಲ್ಲಿ ಈ ಸಂಪಲ್ಲಿ ಕಲೆಕ್ಟ್ ಆಗುತ್ತೆ. ಅದ್ರ ಮೇಲೆ ಚೀಲ ಇದೆ, ಅದ್ರ ಅಡಿಯಲ್ಲಿ ಸಂಪಿದೆ. ಇದು 4000 ಲೀಟರ್ ಇಲ್ಲಿ ಕಲೆಕ್ಟ್ ಆಗುತ್ತೆ. ಈ 4000 ಲೀಟರ್ ಕಲೆಕ್ಟ್ ಆದರೆ ಅದ್ರೊಳಗಡೆ ಒಂದು ಸಂಪ್ ಇದೆ ನಮ್ಮದು, ಒಂದು ಪಂಪ್ ಇದೆ. ಪಂಪು, ಆ ಪಂಪಿಗೆ ಇಲ್ಲಿ ಆಟೋ ಹಾಕಿದ್ದೀವಿ ನೋಡಿ. ಇಲ್ಲಿ ಆಟೋ ಹಾಕಿದೀವಲ್ಲ, ಅದನ್ನ ಈಗ ಆನ್ ಮಾಡಿಲ್ಲ. ಆಟೋ ಆನ್ ಮಾಡಿದ ತಕ್ಷಣ ಅದು 1000 ಲೀಟರ್ ಮೇಲ್ಗಡೆ ಒಂದು ಸಿಂಟೆಕ್ಸ್ ಇಟ್ಟಿದ್ದೀವಿ, ಅಲ್ಲಿಗೆ ಪಂಪ್ ಮಾಡುತ್ತೆ ಅದು. ಆ 1000 ಲೀಟರ್ ಪಂಪ್ ಮಾಡಿದಾಗ ಇಲ್ಲಿ ಏನು ಕೊಡ್ತೀವಿ ನಾವು, ಅದ್ರ ಜೊತೆಗೆ ಇದ್ರ ಜೊತೆಗೆ ಅಲ್ಲೇ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ ಅದು. ಇದರಲ್ಲಿ 2 ಅಂಶ. ಒಂದೇನಂದ್ರೆ ಡೈರೆಕ್ಟ್ ಆಗಿ 4000 ಲೀಟರ್ ಅದ್ರಲ್ಲಿ ಹೊಡೆದ್ಬಿಡ್ಬೋದು ನಾವು, ಹೊಡೆದು ಬಿಡ್ಬೋದು. ಅಲ್ಲಿ ಸಣ್ಣದೊಂದು 1 ಇಂಚ್ ಪೈಪ್ ಮತ್ತೆ ಇದೆಯಲ್ಲ, ಅದ್ರಲ್ಲಿ ಹೊಡೆದು ಬಿಡ್ಬೋದು. ಇಲ್ಲಾಂದ್ರೆ ನಿಧಾನಕ್ಕೆ 1000 ಲೀಟರ್ ಮೇಲೆ ಪಂಪ್ ಮಾಡಿ ಅದು ಆಟೋ ಆನ್ ಮಾಡಿಬಿಟ್ರೆ ಅದು ಅಲ್ಲಿ ಮೇಲೆ ತಗೊಳುತ್ತೆ. ಖಾಲಿ ಆದಂಗೆ ಅದು ಆಟೋ ಫಿಲ್ ಮಾಡ್ತಾ ಇರುತ್ತೆ, ತಗೊಳ್ತಾ ಇರುತ್ತೆ. ಅದು ತಗೊಂಡು ಇಲ್ಲಿ ಒಂದು ಕಡೆ ಒಟ್ಬಿಡುತ್ತೆ. ಇದು ನಾವು ನಮ್ಮ ಕಂಪ್ಲೀಟ್ ಪ್ಲಾಟ್ನ ನಮ್ಮ ಜಾಗನ 5 ಆಗಿ ಡಿವೈಡ್ ಮಾಡಿದೀವಿ. 1 2 3 4 5 ಮಡಿ ಮಾಡಿದೀವಿ. 5 ಭಾಗ ಮಾಡಿದಿರಿ. 5 ಭಾಗಕ್ಕೂ ಒಂದೊಂದು ನೀರು ಹೋಗ್ತದೆ ನೋಡಿ. ಅದು ಇದು ಗೇಟ್ ವಾಲ್ ಸಿಸ್ಟಮು 3 ಹಂತದಲ್ಲಿ ಕೊಟ್ಟಿದ್ದೀವಿ. ಈಗ ನೋಡ್ರಿ, ಈಗ ಮೇಯ್ನು ನಿಮ್ಮ ತೋಟಕ್ಕೆ ನೀರು ಸರಬರಾಜಾಗೋದು ಈ ದೊಡ್ಡ ಸಂಪಿಂದ. ಆ ಸಂಪಿಂದ ನೀವು ತೋಟವನ್ನು 5 ಭಾಗ ಮಾಡಿ 5 ಮೇನ್ ಪೈಪ್ ಲೈನ್ ಹೋಗಿದೆ ಇಲ್ಲಿಂದ. ಹೌದು, 5 ಹೋಗಿದೆ. ಇದು ಇಲ್ಲಿ ಗೇಟ್ ವಾಲ್ ಸಿಸ್ಟಮ್ ಇಲ್ಲೊಂದು ಕೊಟ್ಟಿದ್ದೀವಿ, ಆಚೆ ಕಡೆ ಒಂದು ಕೊಟ್ಟಿದ್ದೀವಿ, ಸಂಪ್ ಒಳಗಡೆ ಒಂದು ಕೊಟ್ಟಿದ್ದೀವಿ. 3 ಕಡೆ ನಾವು ಗೇಟ್ ವಾಲ್ ಸಿಸ್ಟಮ್ ಕೊಟ್ಟಿದ್ದೀವಿ. ಎಲ್ಲಿ ಏನೇ ಡ್ಯಾಮೇಜ್ ಆದ್ರೂ, ಏನೇ ಕಾರಣ ಬಂದ್ರೆ, ಎಮರ್ಜೆನ್ಸಿ ಬಂದ್ರೂ ಅಲ್ಲಿ ಹಂತ ಕ್ಲೋಸ್ ಮಾಡ್ಬೋದು. ಕ್ಲೋಸ್ ಮಾಡ್ಬೋದು. ಮತ್ತೆ ಇದು ನಮ್ದು ಸ್ಟೋರ್ ರೂಮ್ ಉಗ್ರಾಣ ತರ ಇದನ್ನ ಬಳಸ್ಕೊಳ್ತೀವಿ. ಹೌದು, ಇದು ಬೇಕೇ ಬೇಕು ಬಿಡ್ರಿ. ಸ್ವಲ್ಪ ಅದ್ಭುತವಾಗಿದೆ ನಿಮ್ಮ ಸ್ಟೋರ್ ರೂಮ್. ಏನಿಲ್ಲ, ಗಲೀಜ್ ಆಗಿದೆ, ಎಲ್ಲ ಇದೆಯಲ್ಲ. ಅದೇ ವ್ಯವಸ್ಥೆ ಮಾಡಕ್ಕಾಗಿಲ್ಲ. ಇದು ನಮ್ಮ ಮನೆಯವ್ರು ಅದೇ ಹೇಳ್ತಿದ್ದು, ಹೆಂಗೆ ಸಾರ್ ಇದನ್ನೆಲ್ಲ ಮೇಂಟೈನ್ ಮಾಡ್ತಾರೆ, ಎಲ್ಲಿ ನೋಡ್ತಾರೆ. ಟೀಮ್ ಇದ್ದಾರೆ, ಹುಡುಗರು ಮಾಡ್ತಾರೆ. 15-20 ಜನ ಲೇಬರ್ಸ್ ಬಂದ್ರೆ ಅವ್ರನ್ನ ಮೇಂಟೈನ್ ಮಾಡೋದಕ್ಕೆ ಸುಸ್ತಾಗಿ ಹೋಗಿರ್ತಾರೆ. ಇಲ್ಲ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ ಪಾಪ, ಅದೇನು ಸಮಸ್ಯೆ ಇಲ್ಲ. ಅವ್ರವ್ರ ಕೆಲಸ. ನಾನು ಇಲ್ಲಿ ಹೆಚ್ಚಿಗೆ ಇರಲ್ಲ, ಇಲ್ಲಿ ಹೋಗ್ತಾ ಇರ್ತೀನಲ್ಲ, ಮೈಸೂರು ಬೆಂಗಳೂರು ಹೋಗ್ತಾ ಇರ್ತೀನಿ, ಅವ್ರವ್ರು ಮಾಡ್ತಿರ್ತಾರಲ್ಲ ಅವ್ರವ್ರ ಕೆಲಸ.